ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಕೂಡ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಸುಕನ್ಯಾ ಅಂತೇಳ್ಬಿಟ್ಟು, ವಯಸ್ಸು 27 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿಕಾರಿಪುರ ಭಾಗದವಳು. ಕೆಲಸ ಮನೆಯಲ್ಲಿರ್ತಾನೆ, ಯಾವುದೇ ರೀತಿಯಾದ ಜಾಬ್ ಇಲ್ಲ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ಒಂದು, ಕಿವಿ ಕೇಳಿಸೋದಿಲ್ಲ, ಹಾಗಾಗಿ ವರ ಸಿಗ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬೈಕ್ ಏನಪ್ಪ ಅಂದರೆ ಮದುವೆಯಾಗಿ ಮಂಚ ಇರುವ ಹುಚ್ಚು ಬೈಕೆ ಇದೆ ಅಂತೇಳಿ ಹೇಳಿರೋದು. ಕಂಡೀಷನ್ ಏನಪ್ಪ ಅಂದರೆ 60ರ ಮುದುಕ ಇದ್ದರೂ ಸಹಿತ ಮದುವೆ ಆಗ್ತೀನಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಅಪ್ಪನ ಬಳಿ ಇರ್ತಕ್ಕಂತಹ ಫೋರ್ಡ್ ಆಸ್ಪೈರ್ 1.5 TDCI ಸ್ಪೋರ್ಟ್ಸ್ ಎಡಿಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಮುಂಚೆ ಚೆನ್ನಾಗಿದೆ, ಆದರೆ ಈಗ ಕಿವಿ ಕೇಳಿಸ್ತಾ ಇಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಸೊ ಫಸ್ಟ್ ಒನ್ನು, ನಾನು ಕಾಲೇಜ್ ಮುಗಿಸೋವರೆಗೆ ಎಲ್ಲ ಸರಿಯಾಗೇ ಇತ್ತು, ಆದರೆ ಒಂದಿನ ಕಿವಿಗೆ ಹುಳ ಹೋಗಿ ಇನ್ಫೆಕ್ಷನ್ ಆಗಿ ಒಂದು ಕಿವಿ ಕೇಳಿಸದ ಹಾಗೆ ಆಯಿತು ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಇದನ್ನು ಓಪನ್ ಆಗಿ ಹೇಳ್ಕೊಂಡಿದ್ದೀನಿ, ಯಾವುದೇ ಮುಚ್ಚು ಮರೆ ಇಲ್ಲ ಅಂತೇಳಿಯೂ ಕೂಡ ಹೇಳಿದ್ದಾಳೆ. ಕಿವಿ ಕೇಳಲ್ಲ ಅನ್ನೋದನ್ನು ಬಿಟ್ಟರೆ ಟಾಪ್ ಟು ಬಾಟಮ್ ತುಂಬಾ ಚೆನ್ನಾಗಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಮಂಚ ಹತ್ತುವ ಅವಕಾಶ ಮಾಡಿಕೊಟ್ರೆ ನಿಮಗೂ ಕೂಡ ಪುಣ್ಯ ಬರುತ್ತೆ ಅಂತೇಳಿ ಇದಿಷ್ಟು ಮುಂಚೆ ಚೆನ್ನಾಗೇ ಇದ್ದರು, ಆದರೆ ಇತ್ತೀಚೆಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಗಂಡಿನ ಗುಣ ಹೀಗಿದ್ದರೆ ಮಾತ್ರ ಕಾಲ್ ಮಾಡಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಗಂಡು ಎಲ್ಲ ರೀತಿಯಲ್ಲಿ ಚೆನ್ನಾಗಿರಬೇಕು, ಯಾಕಂದರೆ ನಾನು ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಸೊ ನೀವೇ ನೋಡ್ಕೋಬೇಕು, ಹಾಗಾಗಿ ಎಲ್ಲ ರೀತಿಯಲ್ಲೇ ಚೆನ್ನಾಗಿರಬೇಕು ಅಂತೇಳಿ ತಿಳಿಸಿದ್ದಾಳೆ. ಸ್ವಲ್ಪ ಜೋರಾಗಿ ಮಾತನಾಡಬೇಕು, ಹಾಗಿದ್ರೆ ಮಾತ್ರ ಒಂದು ಕಿವಿ ಕೇಳಿಸುತ್ತೆ. ಇನ್ನು ಮದುವೆಯಾಗಿ ನಂತರ ಡೈವರ್ಸ್ ಕೊಡುವ ಸಂಬಂಧ ಯಾವುದೇ ಕಾರಣಕ್ಕೆ ಬೇಡ. 60ರ ಮುದುಕ ಆದರೂ ಸಹಿತ ಒಪ್ಪಿಗೆ ಇದೆ, ಅಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಗಂಡಿನ ಗುಣ ಯಾವ ರೀತಿಯಾಗಿರಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಫೋರ್ಡ್ ಆಸ್ಪೈರ್ 1.5 TDCI ಸ್ಪೋರ್ಟ್ಸ್ ಎಡಿಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಕಾರಿನ ಓರಿಯು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು 2016 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡೇವನ್ನು 94,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜನ್ ಡಿಸ್ಪ್ಲೇಸ್ಮೆಂಟು 1498 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.